ನಮಸ್ಕಾರ. ನಾನು ಮಂಜುನಾಥ್ ಅಜ್ಜಂಪುರ, ಲೇಖಕ, ಸಂಪಾದಕ, ಅಂಕಣಕಾರ. ಇದು ನನ್ನ ವಿಡಿಯೋ ಅಂಕಣ. ಈ ಅಂಕಣದಲ್ಲಿ ನಾನು ಭಾರತೀಯ ಅಸ್ಮಿತೆಯ ಬಗ್ಗೆ, ಇತಿಹಾಸದ ಬಗ್ಗೆ, ಧರ್ಮದ ಬಗ್ಗೆ ಕೆಲವಾರು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇವತ್ತು ಬಹಳ ವಿಶೇಷವಾದ ಒಂದು ಸಂಚಿಕೆ. ನಾವೆಲ್ಲ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರ, ಕ್ರಾಂತಿಕಾರಿಗಳ ಹೆಸರುಗಳನ್ನು ಕೂಡ ಕೇಳಿರೋದಿಲ್ಲ. ಅಕಸ್ಮಾತ್ ಕೇಳಿದರೂ ಕೂಡ ಹೆಚ್ಚಿನ ವಿವರಗಳು ನಮಗೆ ಗೊತ್ತಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಇರೋವಂಥ 90 ಭಾಗ ಎಲ್ಲ ಅನವಶ್ಯಕವಾಗಿರೋವಂಥದ್ದು, ಸುಳ್ಳುಗಳಿರೋವಂಥದ್ದು. ಯಾರು ಭಾರತವನ್ನು ರಕ್ಷಣೆ ಮಾಡಿದ್ರೋ, ಯಾರು ಭಾರತವನ್ನು ಕಾಪಾಡಿದ್ರೋ, ಭಾರತದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ರೋ ಅವರ ಹೆಚ್ಚಿನ ವಿವರಗಳು ಇರೋದೇ ಇಲ್ಲ. ಇವತ್ತು ಬಾಘಾ ಜತಿನ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಬಾಘಾ ಜತಿನ್ ಬಂಗಾಳದ ಬಹಳ ದೊಡ್ಡ ಕ್ರಾಂತಿಕಾರಿ. ಹೆಸರೇನು? ಜತೀಂದ್ರನಾಥ ಮುಖ್ಯೋಪಾಧ್ಯಾಯ ಅಥವಾ ಜತೀಂದ್ರನಾಥ ಮುಖರ್ಜಿ. ಜತಿನ್ ಅನ್ನೋವಂಥದ್ದು ಒಂದು ಪುಟ್ಟ ಹೆಸರು, ಸಂಭಾಷಣೆಗೋಸ್ಕರವಾಗಿ, ಕರೆಯೋದಕ್ಕೋಸ್ಕರವಾಗಿ ಇರೋವಂಥದ್ದು. ಬಾಘಾ ಅಂತ ಯಾಕೆ ಬಂತು? ಬಾಘಾ ಅಂತ ಹೇಳಿದ್ರೆ ಹುಲಿ. ನಮಗೆಲ್ಲ ಗೊತ್ತೇ ಇದೆ, ಬಂಗಾಳಿ ಹುಲಿಗಳು ಬಹಳ ಖ್ಯಾತಿ ಪಡೆದಿರೋಂಥವು ಹಾಗೆ ಅಂತ. ಅದು ಆಕಾರದಲ್ಲಿ, ಗಾತ್ರದಲ್ಲಿ ಕೂಡ ದೊಡ್ಡವು ಮತ್ತು ಶಕ್ತಿ ಜಾಸ್ತಿ ಹಾಗೆ ಅಂತ. ವ್ಯಾಘ್ರ ಅನ್ನೋ ಪದನೇ ಬಂಗಾಳಿನಲ್ಲಿ, ಹಿಂದಿನಲ್ಲಿ ಬಾಘ ಆಗಿದೆ. ಯಾರು ಈ ಬಾಘಾ ಜತಿನ್ ಹಾಗೆ ಅಂತ? ಬಾಘಾ ಜತಿನ್ ಇದ್ದಿದ್ದು 1879ರಿಂದ 1915, ಸುಮಾರು 36 ವರ್ಷ. ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದರೆ ಬಾಘಾ ಜತಿನ್ ಎಷ್ಟು ದೊಡ್ಡ ಕ್ರಾಂತಿಕಾರಿ, ಎಷ್ಟು ದೊಡ್ಡ ಸಂಘಟಕ ಅಂತ ಹೇಳಿದ್ರೆ, ಬಾಘಾ ಜತಿನ್ ಇದ್ದಿದ್ದರೆ 1920ಕ್ಕಿಂತ ಮೊದಲೇ ಸ್ವಾತಂತ್ರ್ಯ ಬರ್ತಾ ಇತ್ತು ಭಾರತಕ್ಕೆ ಹಾಗೆ ಅಂತ. ಆಶ್ಚರ್ಯ ಆಗುತ್ತೆ, ಯಾರು ಈ ಬಾಘಾ ಹಾಗೆ ಅಂತ. ಬಾಘಾನ ಹೆಸರು ಯಾಕೆ ಬಂತು ಇದನ್ನು ಕೂಡ ನಾವು ತಿಳ್ಕೋಬಹುದು. ಇನ್ನೂ ವಿಶೇಷ ಅಂತ ಹೇಳಿದ್ರೆ, ಈ ಜತಿನ್ಗೆ ಒಂದು ರೀತಿ ಪ್ರೇರಕ ಶಕ್ತಿಯಾಗಿದ್ದು, ಮಾರ್ಗದರ್ಶನ ನೀಡಿದ್ದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಭಾರತದ ಪುನರುತ್ಥಾನಕ್ಕೆ ಬಹಳ ದೊಡ್ಡ ಒಬ್ಬರು ಮಾರ್ಗದರ್ಶಕರು. ಅವರೊಂದು ರೀತಿ ಬೆಳಕು, ಅವರೊಂದು ರೀತಿ ದೀಪ. ಅಪರೂಪದ ವ್ಯಕ್ತಿ ಬಾಘಾಗೆ ತಂದೆ ತಾಯಿ ಕೂಡ ಅದೇ ರೀತಿ ಇದ್ದರು. ತಾಯಿ ಹೆಸರು ಶರತ್ ಶಶಿ ಹಾಗೆ ಅಂತ. ಎಷ್ಟು ಅದ್ಭುತವಾಗಿ ಬಂಗಾಳಿಗಳ ಹೆಸರುಗಳಿಡ್ತಾರೆ ಅಂದರೆ, ನಮಗೆ ಗೊತ್ತಿರೋ ಹಾಗೆ ಕಳೆದ 100 ವರ್ಷಗಳಲ್ಲಿ ನೂರಾರು ಬಂಗಾಳಿ ಹೆಸರುಗಳನ್ನು ನಾವು ಕರ್ನಾಟಕದಲ್ಲಿ ಕಾಣಬಹುದು. ಅದ್ಭುತವಾದ ಹೆಸರುಗಳು, ಸ್ವಾರಸ್ಯವಾದ ಹೆಸರುಗಳು, ಸಂಸ್ಕೃತ ಭಾಷಾ ಮೂಲದ ಹೆಸರುಗಳು. ಆ ಶರತ್ ಶಶಿ ಯಾವ ರೀತಿ ಹೆಣ್ಣುಮಗಳು ಹಾಗೆ ಅಂತ ಹೇಳಿದ್ರೆ, ನಾವು ಜೀಜಾಬಾಯಿಗೆ ಹೋಲಿಸಬಹುದಾದಂಥ ಇದು. ಭಾರತದ ಅನೇಕ ಈ ರೀತಿ ಹೆಣ್ಣುಮಕ್ಕಳು ನಿಜವಾಗಲೂ ಕೂಡ ಒಂದು ರೀತಿ ಪ್ರೇರಕ ಶಕ್ತಿಯಾಗಿದ್ದರು, ಮಾರ್ಗದರ್ಶನ ನೀಡ್ತಾ ಇದ್ದರು, ಆದರ್ಶ ಹೆಣ್ಣುಮಕ್ಕಳಾಗಿದ್ದರು. ಮತ್ತು ಈ ಕ್ರಾಂತಿಕಾರಿಗಳಿಗೆ, ಶಿವಾಜಿ ಮಹಾರಾಜರ ಥರ ಯೋಧರಿಗೆ ಅವರು ಒಂದು ರೀತಿ ಕಾರಣಕರ್ತರಾಗಿದ್ದರು. ಅವರು ಬರೀ ತಾಯಿ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಆ ಜೀಜಾಬಾಯಿ ಥರ ಹೆಣ್ಣುಮಗಳು ಶರತ್ ಶಶಿ. ಅವರು ಒಂದು ಮಗು ಅಂದರೆ ಜತಿನ್ ಮಗುವಾಗಿದ್ದಾಗ, 4 ವರ್ಷ ಆಗಿದ್ದಾಗ ಮಗು ಓಡಿ ಬಂತು. ಅಮ್ಮ ಶರತ್ ಶಶಿ ಮನೆಯಲ್ಲಿದ್ದರು. ಬಂದ್ಬಿಟ್ಟು ಮಗು ಓಡಿ ಬಂತು, ಒಂದು ನಾಯಿ ಅಟ್ಟಿಸ್ಕೊಂಡು ಬರ್ತಾ ಇದೆ ಹಾಗೆ ಅಂತ. ತಕ್ಷಣ ಹೇಳಿದ್ರು ತಾಯಿ, ತಗೋ, ಅಲ್ಲಿ ಒಲೆ ಇತ್ತು, ಒಲೆಯಲ್ಲಿ ಒಂದು ಸೌದೆ ತುಂಡಿತ್ತು, ಅದನ್ನು ಕೊಟ್ಬಿಟ್ಟು ನಾಯಿನ ಓಡಿಸು, ಯಾವತ್ತೂ ಕೂಡ ನೀನು ಓಡಿ ಬರಬೇಡ, ನೀನು ಹಿಮ್ಮೆಡ್ಸು, ಹೋಗು ಹಾಗೆ ಅಂತ. 4 ವರ್ಷದ ಚಿಕ್ಕ ಮಗು ಅದು ಓಡಿ ಬಂತು, ನಾಯಿ ಬಂದುಬಿಟ್ಟಿದೆ, ಹಾಗೆ ಓಡಿಸ್ಕೊಂಡು ಬಂದಿದೆ ಹಾಗೆ ಅಂತ. ಅದನ್ನು ಓಡಿಸಿ ಹಿಮ್ಮೆಡ್ಸೋ ಥರ ಮಾಡಿದ್ದು ಶರತ್ ಶಶಿಯವರು, ಬಾಘಾ ಜತಿನ್ ತಾಯಿ. ಅದ್ಭುತವಾದ ವ್ಯಕ್ತಿ. ಮೊದಲಿಂದಲೂ ಕೂಡ ಜತಿನ್ಗೆ ಅದ್ಭುತವಾದ ದೇಹಧಾರಣೆ ಇತ್ತು. ನಮಗೆಲ್ಲ ಗೊತ್ತೇ ಇದೆ, ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಹಾಗೆ ಅಂತ. ಅಂದರೆ
ದೇಹ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ತಮ್ಮ ವಿಚಾರಗಳನ್ನು ನಮಗೆಲ್ಲ ಹೇಳಿಕೊಟ್ರು ವಿವೇಕಾನಂದರು. ಪುಟ್ಟ ಹುಡುಗ ಜತಿನ್ ಪಾತ್ರಗಳನ್ನು ಹಾಕ್ತಾ ಇದ್ದ. ಅಂದರೆ ಸಾಹಿತ್ಯ ರಚನೆ ಆಗಲಿ, ಕಲೆ ಆಗಲಿ, ನಾಟಕ ಕಲೆ ಆಗಲಿ ಎಲ್ಲದೂ ಪರಿಚಯ ಇದ್ದ ಅಪಾರವಾದ ಪ್ರತಿಭಾವಂತ. ಹನುಮಂತನ ಪಾತ್ರ, ಧ್ರುವನ ಪಾತ್ರ, ಹರಿಶ್ಚಂದ್ರನ ಪಾತ್ರ, ಈ ಎಲ್ಲದನ್ನೂ ಕೂಡ ಪುಟ್ಟ ಹುಡುಗ ಪಾತ್ರ ಮಾಡ್ತಾ ಇದ್ದ ಹಾಗೆ ಅಂತ. ಈ ರೀತಿ ನಾಟಕಗಳನ್ನು ಆಡಿಸೋ ಕೆಲಸ ಕೂಡ ಮಾಡ್ತಾ ಇದ್ದ. ಈ ಥರ ವಿಶೇಷವಾದ ಇದನ್ನು ನಾವು ಗಮನಿಸ್ಬೋದು. ಇದ್ದಿದ್ದು ಇವತ್ತಿನ ಬಾಂಗ್ಲಾದೇಶ ಏನಿದೆ ಅಲ್ಲಿನ ಕಾಯಗ್ರಾಮ ಅನ್ನೋಂಥ ಕಡೆ ಹುಟ್ಟಿ ಬೆಳೆದಿದ್ದು ಹಾಗೆ ಅಂತ. ಮೊದಲಿಂದಲೂ ಕೂಡ ಸ್ವಾತಂತ್ರ್ಯದ ಬಗ್ಗೆ ಅಪಾರವಾದ ಒಂದು ಆಕರ್ಷಣೆ ಇದ್ದು, ನಮಗೆ ಸ್ವಾತಂತ್ರ್ಯ ಸಿಕ್ಕಬೇಕು ಹಾಗೆ ಅಂತ. ಇದಕ್ಕೆ ಕ್ರಾಂತಿಕಾರಿಗಳಾಗಬೇಕು, ನಾವು ಬ್ರಿಟಿಷರನ್ನು ನಾವು ಈ ರೀತಿ ಸಶಸ್ತ್ರ ಹೋರಾಟದ ಮೂಲಕನೇ ಓಡಿಸ್ಬೇಕು ಹಾಗೆ ಅಂತ. ಇದು ನಾವು ನೆನಪಿಟ್ಕೋಬೇಕು. ಯಾವ ಕಾಲ ಅಂತ ಹೇಳಿದ್ರೆ, ಏನು 20ನೇ ಶತಮಾನದ ಆರಂಭ ಕಾಲ ಏನಿದೆ, ಏನು ದೊಡ್ಡ ದೊಡ್ಡ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಅವ್ರಿಗಿಂತ ಮೊದಲೇ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಜತಿನ್ ಮತ್ತು ಉಳಿದ ಬಂಗಾಳಿ ಕ್ರಾಂತಿಕಾರಿಗಳು. ಅದ್ಭುತ. ಆದರೆ ಸುಭಾಷ್ ಚಂದ್ರ ಬೋಸರಿಗಿಂತ ಮುಂಚೆ, ಉಳಿದ ಕಾಂಗ್ರೆಸ್ ನಾಯಕರಿಗಿಂತ ಮುಂಚೆನೇ ಹೋರಾಟ ಪ್ರಾರಂಭ ಮಾಡಿದ್ದು ಹಾಗೆ ಅಂತ. ಕೇವಲ ಸಶಸ್ತ್ರ ಹೋರಾಟದಿಂದ ಇವರನ್ನು ಹಿಮ್ಮೆಟ್ಟಿಸೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಬ್ರಿಟಿಷರನ್ನು ಓಡಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ. ಅದು ಕೂಡ ಇದು ಮಾಡ್ಬೋದು. ಅಪಾರವಾದ ಜ್ಞಾನ, ಅಂದರೆ ಅಧ್ಯಯನ, ಶಿಕ್ಷಣ ಎಲ್ಲದರಲ್ಲೂ ಕೂಡ ಜತೀಂದ್ರನಾಥರು ಮೊದಲಿಗರಾಗಿದ್ದರು ಹಾಗೆ ಅಂತ. ಅವರು ಈ ಸ್ವಾತಂತ್ರ್ಯ ಹೋರಾಟದ ಒಂದು ಇತಿಹಾಸದಲ್ಲಿ ನಮಗೆ ಗೊತ್ತಾಗುತ್ತೆ. ಅನುಶೀಲನ ಸಮಿತಿ ಅಂತ ಇತ್ತು, ಹಾಗೆಯೇ ಜುಗಾಂತರ ಅಂತ ಇತ್ತು. ಜುಗಾಂತರ ಅಂತ ಹೇಳಿದರೆ ಯುಗಾಂತರ ಅಂತ, ಅದು ಬಂಗಾಳಿ ಉಚ್ಚಾರಣೆ. ಈ ಎಲ್ಲದೂ ಕೂಡ ಕ್ರಾಂತಿಕಾರಿಗಳ ಸಂಘಟನೆಗಳು. ತುಂಬ ಕಷ್ಟಪಡ್ತಾಯಿದ್ರು. ಆ ಸಂಘಟನೆಗಳನ್ನು ಮಾಡೋದೇ ಕಷ್ಟ. ಬ್ರಿಟಿಷರು ಪೊಲೀಸ್ನವರು ಬೆಂಬತ್ತಿ ಅದನ್ನು ನಾಶ ಮಾಡೋದಕ್ಕೆ ಸಿದ್ಧವಾಗಿದ್ದರು ಹಾಗೆ ಅಂತ. ಆದರೂ ಕೂಡ ಜತೀಂದ್ರನಾಥ್ ಯುವಕ ಈ ಎಲ್ಲದನ್ನೂ ಕೂಡ ಸಂಘಟನೆಯ ಕೆಲಸವನ್ನು ಮಾಡ್ತಾಯಿದ್ರು ಹಾಗೆ ಅಂತ. ರಾಸ್ಬಿಹಾರಿ ಬೋಸ್ ಅಂತ ಇದ್ದರು. ಇಂಡಿಯನ್ ನ್ಯಾಷನಲ್ ಆರ್ಮಿ ಏನು ಆಜಾದ್ ಹಿಂದ್ ಫೌಜ್ ಇತ್ತು, ಅದನ್ನು ಸ್ಥಾಪನೆ ಮಾಡಿದವರು ಅವರೇನೆ. ಅವರ ನಂತರ ಸುಭಾಷ್ ಚಂದ್ರ ಬೋಸ್ ಅದರ ನಾಯಕತ್ವವನ್ನು ವಹಿಸಿದರು. ಆ ರಾಸ್ಬಿಹಾರಿ ಬೋಸ್ ಈ ಜತೀಂದ್ರನಾಥರ ಒಬ್ಬ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ರು, ಸಂಘಟನೆ ಕೆಲಸ ಮಾಡ್ತಾಯಿದ್ರು. ಇಡೀ ಬಂಗಾಳದಲ್ಲಿ ಪ್ರವಾಸ ಮಾಡಿ ಜಿಲ್ಲಾ ಸಂಘಟನೆಗಳನ್ನು ಮಾಡಿದ್ರು ಜತೀಂದ್ರನಾಥರು. ಇಲ್ಲಿ ಒಂದನ್ನು ಹೇಳ್ಬೋದು, ಯಾವುದದು ಬಾಘಾ ಜತೀನ್ ಅಂತ ಯಾಕೆ ಹೆಸರು ಬಂತು, ಏನು ಮಾಡಿದ್ರು ಅವರು ಹಾಗೆ ಅಂತ. ಬಾಘಾ ಅವರಿಗೆ, ಅಂದರೆ ಜತೀನ್ ಅವರಿಗೆ 27 ವರ್ಷ ವಯಸ್ಸಾಗಿದ್ದಾಗ ಸುದ್ದಿ ಬಂತು, ಒಂದು ಹುಲಿ ತುಂಬ ತೊಂದರೆ ಕೊಡ್ತಾ ಇದೆ ಹಾಗೆ ಅಂತ. ಇವರು ಒಂದು ಚಿಕ್ಕದೊಂದು ಬಾಕು ಇರುತ್ತಲ್ಲ, ಆ ಥರದ್ದನ್ನು ಒಂದು ತಗೊಂಡು ಹೋದರು. ಅಪಾರವಾದ ದೇಹಶಕ್ತಿ, ಅಪಾರವಾದ ಒಂದು ಧೈರ್ಯ, ಸಾಹಸ. ಆ ಹುಲಿನ ಆ ಒಂದು ಚಿಕ್ಕ ಕತ್ತಿಯಿಂದ ಹೊಡೆದೇ ಹಾಕಿದ್ರು. ಎಲ್ಲ ಜನರಿಗೂ ವಿಸ್ಮಯ, ಇದೇನು ಹೀಗೆ ಅಂತ. ಈ ರೀತಿ ಒಬ್ಬ 27 ವರ್ಷದ ಹುಡುಗ ಒಂದು ಹುಲಿಯನ್ನು ಹೊಡೆದಾಕ್ದ ಹಾಗೆ ಅಂತ. ಆ ಕಾರಣಕ್ಕೆ ಅವರಿಗೆ ಬಾಘಾ ಜತೀನ್ ಅಂತ ಹೆಸರು ಬಂತು, ಅಂದರೆ ಹುಲಿಯನ್ನು ಹೊಡೆದಾಕಿದ್ದಕ್ಕೆ. ಆಗಿನ ಕಾಲದ ಸರ್ಕಾರ ಕೂಡ ಇದಕ್ಕೆ ಆಶ್ಚರ್ಯಪಟ್ಟು ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದು, ಒಂದು ಗೌರವ ಕೊಟ್ಟಿದ್ದು ಇದೆ. ಇವರು ಸರ್ಕಾರದಲ್ಲಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದ್ರೂ ಕೂಡ ಇವತ್ತೇನು ಶೀಘ್ರ ಲಿಪಿ ಅಂತ ಹೇಳ್ತೀವಿ, ಆ ಕೆಲಸ ಮಾಡ್ತಾಯಿದ್ರು. ಹೆಸರಿಗೆ ಆ ಕೆಲಸ ಮಾಡಿದ್ರೂ ಕೂಡ ಜತೀಂದ್ರನಾಥರಿಗೆ ಬಹಳ ದೊಡ್ಡ ಒಂದು ಆದ್ಯತೆ ಇದ್ದಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು ಹಾಗೆ ಅಂತ. ಅವರು ಬಾಂಬ್ ತಯಾರಿಕೆಯನ್ನು ಕಲಿತರು. ಹಾಗೆಯೇ ಜರ್ಮನಿಯಿಂದ ಇದೆಲ್ಲ ನೋಡಿ ಯಾವ ಕಾಲ ಅಂತ ಹೇಳಿದ್ರೆ ಮೊದಲನೇ ಮಹಾಯುದ್ಧಕ್ಕಿಂತ ಮುಂಚಿನ ಕಾಲ. ಅಲ್ಲಿಂದ ಮೋಸರ್ ಪಿಸ್ತೂಲ್ ಅಂತ ಅದನ್ನು ತರಿಸೋರು. ಒಂದು ರೀತಿ ಲೈಟ್ ಮಿಷಿನ್ ಗನ್ LMG ಥರ ಕೆಲಸ ಮಾಡ್ತಾಯಿತ್ತು ಆ ಜರ್ಮನ್ ಮೋಸರ್ ಪಿಸ್ತೂಲು. ಅದನ್ನು ಗುಟ್ಟಾಗಿ ತರಿಸಿ ಅದನ್ನು ಆ ಪ್ರಯೋಗ ಮಾಡೋದನ್ನು ತಾವು ಕಲಿತು ಬೇರೆ ಕ್ರಾಂತಿಕಾರಿಗಳಿಗೂ ಕೂಡ ಹೇಳಿಕೊಟ್ರು. ಬಾಂಬ್ ತಯಾರಿಕೆಯನ್ನು ಕೂಡ ಹೇಳಿಕೊಟ್ರು. ಅನೇಕ ಕ್ರಾಂತಿಕಾರಿಗಳಿಗೆ ಇವೆಲ್ಲದನ್ನು ಕೂಡ ಹೇಳಿಕೊಟ್ಟಿದ್ದು, ಮಾರ್ಗದರ್ಶನ ಕೊಟ್ಟಿದ್ದು
ಒಂದು ರೀತಿ ಸ್ಫೂರ್ತಿ ಕೊಟ್ಟಿದ್ದು ಜತೀಂದ್ರನಾಥರು ಹಾಗೆ ಅಂತ. ಅವರು ಭಾಷಣ ಮಾಡ್ತಾ ಇದ್ದಿದ್ದು ಕೂಡ ಅದ್ಭುತ ಹಾಗೆ ಅಂತ. ಜನಗಳ ಮೇಲೆ ತುಂಬ ಪ್ರಭಾವ ಬೀರ್ತಾ ಇತ್ತು ಅಂತ. ಏನು ಸಿಡಿಗುಂಡುಗಳು ಸಿಡಿಯುತ್ತೆ ಅಂತ ಆ ರೀತಿ ಅವರು ಮಾತನಾಡ್ತಾ ಇದ್ದರು ಹಾಗೆ ಅಂತ. ಅಲ್ಲಿ ದೇವ್ಘರ್ ಅಂತ ಮತ್ತು ಮಾಣಿಕ್ ತಲಾ ಈ ಒಂದೆರಡು ಕಡೆ ಬಾಂಬ್ ತಯಾರಿಕೆಗಳನ್ನು ಮಾಡ್ತಾಯಿದ್ರು. ಬ್ರಿಟಿಷರ ಮೇಲೆ ಅದನ್ನು ಹಾಕುವಂಥದ್ದು, ಓಡಿಸೋವಂಥದ್ದು, ಒಂದು ರೀತಿ ಪರೋಕ್ಷವಾದ ಒಂದು ಯುದ್ಧವನ್ನೇ ಮಾಡುವಂಥದ್ದು ಉದ್ದೇಶ ಆಗಿತ್ತು. ಅನುಶೀಲನ ಸಮಿತಿದಾಗಲಿ, ಜುಗಾಂತರದಾಗಲಿ ಈ ಒಂದು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟದ ಬಹಳ ದೊಡ್ಡ ಪಾತ್ರ, ಬಂಗಾಳಿಗಳದು ಬಹಳ ದೊಡ್ಡ ಪಾತ್ರ. ಇಲ್ಲಿ ಇನ್ನೂ ಒಂದು ನೆನಪು ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಈ ಕ್ರಾಂತಿಕಾರಿಗಳ ಕಾರಣಕ್ಕೆ, ಕ್ರಾಂತಿಕಾರಿಗಳ ಹೋರಾಟದ ಕಾರಣಕ್ಕೆ ಬ್ರಿಟಿಷರು ಹೆದರಿ ಅವರು ದೆಹಲಿಗೆ ಸ್ಥಳಾಂತರಗೊಂಡರು. 1911ರಲ್ಲಿ ಇಂಗ್ಲೆಂಡಿನ ಕಿಂಗ್ ಜಾರ್ಜ್ ಬಂದಿದ್ದ. ಅವನು ಈ ಒಂದು ಘೋಷಣೆಯನ್ನು ಮಾಡಿದ, ನಮ್ಮ ರಾಜಧಾನಿ ಕೋಲ್ಕತ್ತಾ ಇಲ್ಲಿವರೆಗೆ, ನಾವು ದೆಹಲಿಯನ್ನು ರಾಜಧಾನಿ ಮಾಡ್ಕೊಳ್ತೀವಿ ಅಂತ. ಅದರ ಹಿಂದಿನ ಕಾರಣ ಈ ಬಂಗಾಳಿ ಕ್ರಾಂತಿಕಾರಿಗಳೇನೆ. ಇದು ಭಾಳ ಅದ್ಭುತವಾದಿದು ಹಾಗೆ ಅಂತ. ಒಂದು ಹೋರಾಟದ ಬಗ್ಗೆ ಕೂಡ ಹೇಳಬಹುದು. ತುಂಬ ಸಂಗತಿಗಳಿದೆ. ಅದ್ಭುತವಾದ ಹೋರಾಟ, ಅದ್ಭುತವಾದ ದೇಹಶಕ್ತಿ ಹಾಗೆ ಅಂತ. ಈ ಟ್ರೆಂಚ್ ಫೈಟ್ ಅಂತ ಅಂದರೆ ಕಂದಕಗಳನ್ನು ಮಾಡಿಬಿಟ್ಟು ಅಲ್ಲಿ ಇದ್ದು ಹೋರಾಟ ಮಾಡುವಂಥದ್ದು ಹಾಗೆ ಅಂತ. ನಾವೆಲ್ಲ ಸೈನಿಕರು ಯಾವ ರೀತಿ ಹೋರಾಟ ಮಾಡ್ತಾರೆ ಕೇಳ್ತೀವಿ. ಜತೀಂದ್ರನಾಥ್ ಮತ್ತು ಅವರ ಏನು ಸಹವರ್ತಿಗಳಿದ್ದರು ಆ ರೀತಿ ಬ್ರಿಟಿಷರ ವಿರುದ್ಧ ಆ ರೀತಿ ಹೋರಾಟ ಮಾಡಿದ್ರು. 1915ರಲ್ಲಿ ಬ್ರಿಟಿಷರು ಏನು ಮಾಡಿದ್ರು, ಬಹಳ ದೊಡ್ಡ ಒಂದು ಕ್ಯಾಂಪೇನ್ ಮಾಡಿದ್ರು, ಬಹಳ ದೊಡ್ಡ ಒಂದು ಇದು ತಗೊಂಡ್ರು. ಏನದು ಅಂತ ಹೇಳಿದ್ರೆ, ಏನೇ ಆಗಲಿ ಜತೀಂದ್ರನಾಥ್ ಮತ್ತು ಅವರ ಸಹವರ್ತಿಗಳನ್ನು ಹಿಡಿದು ಹಾಕಬೇಕು, ಈ ರೀತಿ ಚಟುವಟಿಕೆಗಳಾಗ್ತಾ ಇದೆ ಹಾಗೆ ಅಂತ. ಅದಕ್ಕೆ ಹಳ್ಳಿಗರಿಗೆ ಹಣದ ಪ್ರಲೋಭನೆಯನ್ನು ತೋರಿಸಿ ಅವರನ್ನು ಸೇರಿಸಿದ್ರು. ತಮ್ಮ ಸೈನ್ಯ ಬೇರೆ ಬೇರೆ ಕಡೆ ಇದ್ದಿದ್ದು, ಪೊಲೀಸ್ ಪಡೆ ಎಲ್ಲದನ್ನು ಸೇರಿಸಿ ಸಾವಿರಾರು ಜನ. ಅವ್ರ ಉದ್ದೇಶ ಇದ್ದಿದ್ದು ಜತೀಂದ್ರನಾಥ್ ಮತ್ತು ಅವರ ಸಹವರ್ತಿಗಳನ್ನು ಹಿಡಿದು ಹಾಕಬೇಕು ಹಾಗೆ ಅಂತ. ಆ ಒಂದು ಇದರಲ್ಲಿ ಬ್ರಿಟಿಷರೇ ದಾಖಲೆಗಳನ್ನು ಬರೆದಿದ್ದಾರೆ, ದಾಖಲು ಮಾಡಿದ್ದಾರೆ. ಯಾವ ರೀತಿ ಅಂದರೆ, ಎಷ್ಟು ಶಕ್ತಿ ಇತ್ತು ಅಂದರೆ ಜತೀನ್ ನೂರಾರು ಜನರ ಜೊತೆಯಲ್ಲಿ ಹೋರಾಟ ಮಾಡ್ತಾಯಿದ್ರು ಹಾಗೆ ಅಂತ. ಆಶ್ಚರ್ಯಪಡ್ತಾಯಿದ್ರು. ಶತ್ರುಗಳಾದರೂ ಕೂಡ ಅವರು ಆಶ್ಚರ್ಯಪಡ್ತಾಯಿದ್ರು, ಇಷ್ಟು ದೇಹಶಕ್ತಿ ಇದೆ ಅಂತ. ಹಿಂದೆ ಒಂದು ಪ್ರಕರಣದಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ಜತೀನ್ ತುಂಬ ಹೊಡೆದುಬಿಟ್ಟಿದ್ರು. ತುಂಬ ಹೊಡೆದ್ರು. ಅವರು ಪೊಲೀಸರ ಹತ್ರ ಹೋದಾಗ ಅವರ ಮೇಲಧಿಕಾರಿಗಳು, ಅವರು ಬ್ರಿಟಿಷ್ನವರೇ, ಅವ್ರು ಹೇಳಿದ್ರು, ನೀವು ಇದನ್ನು ಪೊಲೀಸ್ ಕೇಸ್ ಮಾಡಬೇಡಿ, ಅವಮಾನ ಇದು, ನೀವೆಲ್ಲ ಹೋಗ್ಬಿಟ್ಟು ಇಷ್ಟು ಜನ ಹೋಗಿ ಜತೀನ್ ಒಬ್ಬರ ಹತ್ರ ಏಟು ತಿಂದು ಬಂದಿದ್ದೀರಾ ಹಾಗೆ ಅಂತ ಅಂದ್ಬಿಟ್ಟು ಹೇಳೋವಂಥ ಸ್ಥಿತಿ ಇತ್ತು ಅಂತ. ಅದ್ಭುತವಾದ ವ್ಯಕ್ತಿತ್ವ ಜತೀಂದ್ರನಾಥರದು. ಆ 1915ರ ಹೋರಾಟದಲ್ಲಿ ಸಾವಿರಾರು ಜನ ಪೊಲೀಸ್ನವರು ಮತ್ತು ಹಣದಾಸೆಗೋಸ್ಕರವಾಗಿ ಬಂದಿರೋ ಗ್ರಾಮಸ್ಥರು, ಈ ಎಲ್ಲದನ್ನೂ ಕೂಡ ಕೆಲವು ಜನ ಆ ಹೋರಾಟವನ್ನು ಎದುರಿಸ್ತಾರೆ. ಆಗ ಸಂಗಡಿಗರು ಹೇಳ್ತಾರೆ, ನಾವು ಇಷ್ಟು ಜನನೇ ನಾವು ಇದು ಮಾಡೋದಕ್ಕೆ ಕಷ್ಟ, ನೂರಾರು ಜನರು ನಾವು ಈಗಾಗಲೇ ನಾವು ಆಹುತಿ ತಗೊಂಡಿದ್ದೀವಿ, ಆದರೂ ಕೂಡ ನಮ್ಮ ಸಂಖ್ಯೆ ಭಾಳ ಕಡಿಮೆ ಇದೆ, ನೀವು ಬೇರೆ ಕಡೆ ಹೋಗಿ ಇಲ್ಲಿರಬೇಡಿ ಹಾಗೆ ಅಂತ. ಅಂದರೆ ಇಲ್ಲಿ ನಾವು ನೆನಪು ಮಾಡ್ಕೋಬೇಕಾದ್ದು ಮಹಾರಾಣಾ ಪ್ರತಾಪ ಸಿಂಹ ಅವರನ್ನು ಕೂಡ ಅವರ ಸ್ನೇಹಿತರು ಹೇಳ್ತಾರೆ, ಇಲ್ಲ ನೀವಿದ್ದರೆ ಮಾತ್ರ ಈ ಸಂಘಟನೆ ಇರುತ್ತೆ, ಈ ದೇಶ ಇರುತ್ತೆ, ಈ ಒಂದು ಹೋರಾಟ ಇರುತ್ತೆ, ನೀವು ದಯವಿಟ್ಟು ಹೋಗಿ ಅಂತ. ಇಷ್ಟ ಇಲ್ಲದೇ ಇದ್ದರೂ ಕೂಡ ಮಹಾರಾಣಾ ಪ್ರತಾಪ ಅವರು ಕುದುರೆಯನ್ನು ಏರಿ ಹೋಗ್ತಾರೆ. ಹಾಗಾಗಿ ಭಾರತ ಉಳಿಯೋದಕ್ಕೆ ಸಾಧ್ಯ ಆಯಿತು. ಆ ಒಂದು ಹೋರಾಟ ಏನೇ ಆದರೂ ಕೂಡ ಇವರು ಮತ್ತೆ ಆ ಹೋರಾಟವನ್ನು ಮುಂದುವರಿಸೋಕ್ಕೆ ಸಾಧ್ಯ ಆಯಿತು. ಆದರೆ ಜತೀನ್ ಈ ಒಂದು ಮನಸ್ಸನ್ನು ಮಾಡಲಿಲ್ಲ. ಅವರೇನು ಮಾಡಿದ್ರು, ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವರು ಅಲ್ಲೇ ಮುಂದುವರಿಸಿದ್ರು. ಹಾಗಾಗಿ ಒಂದು ರೀತಿ ಹೇಳೋದಾದರೆ ಕ್ರಾಂತಿಕಾರಿಗಳ ಹೋರಾಟಕ್ಕೆ ಜತೀಂದ್ರನಾಥರು ಬ್ರಿಟಿಷರಿಗೆ ಸಿಕ್ಕಾಕೊಂಡಿದ್ದು ಮತ್ತು ಅನೇಕ ದಿನಗಳ ಕಾಲ ಅವರು ಉಪವಾಸ ಮಾಡಿದ್ದು, ಈ ಥರದ ಅನೇಕ ಸಂಗತಿಗಳಿದೆ. ಕೊನೆಗೆ ಅವರು ಬಲಿದಾನವನ್ನೇ ಮಾಡಿದ್ರು, ಉಪವಾಸ ಮಾಡಿ ಬಲಿದಾನವನ್ನೇ ಮಾಡಿದ್ರು. ಆಗ ಮಹಾರಾಣಾ ಪ್ರತಾಪ ಸಿಂಹರ ನೆನಪಾಗುತ್ತೆ. ಆ ರೀತಿ ಇವರು ಕೂಡ ಆ ಒಂದು
ಆಗ ದಾಳಿಯ ಕಾಲದಲ್ಲಿ ಇಲ್ಲದೆ ತಪ್ಪಿಸ್ಕೊಂಡು ಹೋಗಿದ್ದರೆ, ಬೇರೆ ಕಡೆ ಹೋಗಿದ್ದರೆ ಚೆನ್ನಾಗಿತ್ತು, ಒಂದು ಹೋರಾಟವನ್ನು ಮುಂದುವರಿಸ್ಬೋದಾಗಿತ್ತು. ಈ ಬಲಿದಾನ ಮಾಡಿದ್ರು ಹಾಗೆ ಅಂತ. ಆದರೆ ಅವರು ಸುಮ್ಮನೆ ಕೂರೋರಲ್ಲ. ಅವರು ಆ ಹೋರಾಟದಿಂದ ವಿಮುಖರಾಗೋ ಪ್ರಶ್ನೆ ಇರಲಿಲ್ಲ. ಹಾಗಾಗಿ ಭಾರತದ ಒಂದು ಇತಿಹಾಸದಲ್ಲೇ ಒಂದು ತಿರುವೇನಾಗಬೇಕಾಗಿತ್ತು, ಅದು ಸಾಧ್ಯ ಆಗಲಿಲ್ಲ. ಎಷ್ಟು ಶಕ್ತಿ ಇತ್ತು, ಯಾವ ರೀತಿ ಸಂಘಟನಾ ಕೌಶಲ್ಯಗಳಿದ್ದವು ಅಂದರೆ, ಜತೀಂದ್ರನಾಥ್ ಮುಖ್ಯೋಪಾಧ್ಯಾಯ ಅವರು ಇದ್ದಿದ್ದರೆ 1920ಕ್ಕಿಂತ ಮುಂಚೆನೇ ಭಾರತಕ್ಕೆ ಸ್ವಾತಂತ್ರ್ಯ ಬರ್ತಾಯಿತ್ತು. ಅಷ್ಟು ವಿಶೇಷವಾದ ವ್ಯಕ್ತಿತ್ವ ಜತೀಂದ್ರನಾಥರದು. ಇದು ಬಹಳ ಕಡಿಮೆ ವಯಸ್ಸು, ಕೇವಲ 36 ವರ್ಷ ಇದ್ದ ಜತೀಂದ್ರನಾಥರ ಕೆಲವು ಸಂಗತಿಗಳು ಕೆಲವಿದು. ಕನ್ನಡದಲ್ಲಿ ಬಾಬು ಕೃಷ್ಣಮೂರ್ತಿಯವರು ತುಂಬ ಕ್ರಾಂತಿಕಾರಿಗಳ ಬಗ್ಗೆ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ, ಬಹಳ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ. ಅವರ ರುಧಿರಾಭಿಷೇಕದಲ್ಲಿ ಕೂಡ ಜತೀನ್ ವಿಷಯ ತುಂಬ ವಿಷಯ ಬರುತ್ತೆ. ಈ ಎಲ್ಲ ಕ್ರಾಂತಿಕಾರಿಗಳು ಕೂಡ ಭಾರತದ ಒಂದು ಮುಕ್ತಿಗೋಸ್ಕರವಾಗಿ, ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ರು. ಅವರೆಲ್ಲರನ್ನೂ ಕೂಡ ಸ್ಮರಿಸೋ ಅಂಥದ್ದು ನಮ್ಮ ಆದ್ಯ ಕರ್ತವ್ಯ. ವಿಶೇಷವಾಗಿ ಇವತ್ತೇನು ಬಂಗಾಳ ಅನೇಕ ಕೆಟ್ಟ ಅವಧಿಗಳಿಂದ ಪಾರಾಗಿ ಇವತ್ತು ಹೊಸ ಬೆಳಕನ್ನು ನೋಡ್ತಾ ಇದೆ. ಮತ್ತೆ ಆ ಬಂಗಾಳ ಮತ್ತೆ ಪುನರುತ್ಥಾನ ಆಗಲಿ, ಆ ಬಂಗಾಳ ಬರಲಿ. ಕೃಷಿ ಸಮೃದ್ಧಿ, ಆರ್ಥಿಕ ಸಮೃದ್ಧಿ, ಸಾಹಿತ್ಯ, ಸಂಗೀತ ಎಲ್ಲದರಲ್ಲೂ ಕೂಡ ಮೊದಲ ಸ್ಥಾನದಲ್ಲಿದ್ದಿದ್ದು ಬಂಗಾಳ. ಅದು ಮತ್ತೆ ಬರಲಿ ಅಂತ ಆಶಿಸ್ಬೋದು. ಅದು ಈ ಜತೀಂದ್ರನಾಥರ ಒಂದು ಬಲಿದಾನ ಏನಾಯಿತು, ಅದರ ಒಂದು ಹಿನ್ನೆಲೆಯಲ್ಲಿ ಈಗ ನಾವು ಬಂಗಾಳ ಮತ್ತೆ ಅದೇ ಹಳೆಯ ಬಂಗಾಳ ಬರಲಿ ಅಂತ ಆಶಿಸಬಹುದು. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.